ಗೂಗಲ್, ಮೆಟಾ ಹಾಗೂ ಟಿಕ್ಟಾಕ್ಗೆ ಹೊಸ ಟೆನ್ಷನ್ ಶುರುವಾಗಿದೆ. ಆಸ್ಟ್ರೇಲಿಯನ್ ಸುದ್ದಿಗಳಿಗೆ ಪಾಲು ಕೊಡುವಂತೆ ವಾರ್ನಿಂಗ್ ಮಾಡಲಾಗಿದೆ. ಅಷ್ಟಕ್ಕೂ ಈ ಬೆದರಿಕೆ ಹಾಕಿದ್ಯಾರು? ಏನಿದರ ಹಿಂದಿನ ಅಸಲಿ ಕಹಾನಿ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಹೌದು, ಆಸ್ಟ್ರೇಲಿಯಾ ಪ್ರಧಾನಿ ಆಂಟನಿ ಅಲ್ಬನೀಸ್ ಅವರು ಗೂಗಲ್, ಮೆಟಾ, ಟಿಕ್ಟಾಕ್ ಸೇರಿದಂತೆ ಇತರ ದೊಡ್ಡ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿಗೆ ವಾರ್ನಿಂಗ್ ನೀಡಿದ್ದಾರೆ. ಆಸ್ಟ್ರೇಲಿಯನ್ ಸುದ್ದಿ ಮತ್ತು ಪತ್ರಿಕೋದ್ಯಮದಿಂದ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಲಾಭ ಪಡೆಯುತ್ತಿದ್ದರೂ ಅವುಗಳಿಗೆ ನ್ಯಾಯಯುತ ಪಾಲು ನೀಡುತ್ತಿಲ್ಲ ಅಂತ ಆರೋಪಿಸಿದ್ದಾರೆ. ಈಗ ಬಿಗ್ ಟೆಕ್ ಕಂಪನಿಗಳು ಆಸ್ಟ್ರೇಲಿಯನ್ ಪತ್ರಿಕೋದ್ಯಮದಿಂದ ಲಾಭ ಪಡೆಯುತ್ತಿವೆ, ಆದರೆ ಅವುಗಳ ನ್ಯಾಯಯುತ ಪಾಲನ್ನು ಕೊಡುತ್ತಿಲ್ಲ. ಆಸ್ಟ್ರೇಲಿಯಾದ ಪತ್ರಕರ್ತರು ಹೇಳುವ ಆಸ್ಟ್ರೇಲಿಯನ್ ಸುದ್ದಿ ಮತ್ತು ಕತೆಗಳಿಗೆ ಪರ್ಯಾಯವಿಲ್ಲ. ಆದ್ದರಿಂದ ನಾವು ಮುಂದಿನ ಹಂತಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಪ್ಲಾಟ್ಫಾರ್ಮ್ಗಳು ಆಸ್ಟ್ರೇಲಿಯನ್ ಸುದ್ದಿಗೆ ಕೊಡುಗೆ ನೀಡುವಂತೆ ಖಚಿತಪಡಿಸುತ್ತೇವೆ ಎಂದು ಅಲ್ಬನೀಸ್ ತಮ್ಮ ಟ್ವೀಟ್ನಲ್ಲಿ ಹೇಳಿದ್ದಾರೆ. ಸರ್ಕಾರವು ನ್ಯೂಸ್ ಬಾರ್ಗೇನಿಂಗ್ ಇನ್ಸೆಂಟಿವ್ ಯೋಜನೆಯ ಡ್ರಾಫ್ಟ್ ಕಾನೂನನ್ನು ಬಿಡುಗಡೆ ಮಾಡಿದೆ. ಗೂಗಲ್, ಮೆಟಾ ಅಂದರೆ ಫೇಸ್ಬುಕ್, ಟಿಕ್ಟಾಕ್ನಂತಹ ದೊಡ್ಡ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಆಸ್ಟ್ರೇಲಿಯನ್ ಮಾಧ್ಯಮ ಸಂಸ್ಥೆಗಳೊಂದಿಗೆ ವಾಣಿಜ್ಯ ಒಪ್ಪಂದ ಮಾಡಿಕೊಂಡರೆ ಅವುಗಳ ಆದಾಯದ ಮೇಲೆ ಕಡಿಮೆ ಲೆವಿ ಅಂದರೆ ಸುಮಾರು 1.5% ವಿಧಿಸಲಾಗುತ್ತೆ. ಒಪ್ಪಂದ ಮಾಡಿಕೊಳ್ಳದಿದ್ದರೆ 2.25% ಹೆಚ್ಚಿನ ಶುಲ್ಕ ವಿಧಿಸುವ ಯೋಜನೆ ಇದೆ. ಈ ಹಣವನ್ನು ಆಸ್ಟ್ರೇಲಿಯನ್ ಪತ್ರಿಕೋದ್ಯಮವನ್ನು ಬೆಂಬಲಿಸಲು ಬಳಸಲಾಗುತ್ತೆ. ಆಸ್ಟ್ರೇಲಿಯನ್ ಸುದ್ದಿ ಮತ್ತು ಆಸ್ಟ್ರೇಲಿಯಾದ ಪತ್ರಕರ್ತರು ಹೇಳುವ ಕಥೆಗಳಿಗೆ ಪರ್ಯಾಯವಿಲ್ಲ. ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಅತ್ಯಗತ್ಯ ಎಂದು ಅಲ್ಬನೀಸ್ ಒತ್ತಿ ಹೇಳಿದ್ದಾರೆ. ಈ ನಡೆ ಆಸ್ಟ್ರೇಲಿಯನ್ ಪತ್ರಿಕೋದ್ಯಮವನ್ನು ಸುಸ್ಥಿರಗೊಳಿಸುವ ಗುರಿ ಹೊಂದಿದೆ ಎಂದು ಸರ್ಕಾರ ವಿವರಿಸಿದೆ. ಆದರೆ ಗೂಗಲ್, ಮೆಟಾ, ಟಿಕ್ಟಾಕ್ನಂತಹ ದೊಡ್ಡ ಕಂಪನಿಗಳಿಗೆ ಈ ವಿಚಾರ ಟೆನ್ಷನ್ ಶುರುವಾಗಿದೆ. ಆಸ್ಟ್ರೇಲಿಯನ್ ಸುದ್ದಿಗಳಿಗೆ ಪಾಲು ಕೊಡುವಂತೆ ವಾರ್ನಿಂಗ್ ಕೊಟ್ಟಿದ್ದು ಹೊಸ ಒಂದು ಬೆದರಿಕೆಯನ್ನು ಹಾಕಿದಂತಾಗಿದೆ. ಇದರಿಂದ ಈ ದೊಡ್ಡ ದೈತ್ಯ ಕಂಪನಿಗಳು ಮುಂದಿನ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.